वन्दन मेघश्यामा श्रीराम राम भरताग्रज राम राम श्रीराम भक्त परिपोषक सार्वभौम श्रीरामचन्द्र चरणौ शरणं प्रपद्ये। श्रीराम राम आनन्दधाम सीतामाता मनोभिराम रणरंग भीमा साकेत राम आदर्शमूर्ति हे सार्वभौम राजीवलोचन हे मेघश्याम पुराण पुरुष राजललाम अगणित गुणगण सीताभिराम मोहन रूप अनंत नाम कौसल्यतनय कोसल राम रामाय रामभद्राय रामचन्द्राय वेधसे नाथाय रघुनाथाय ಶ್ರೀತಾಯಾಃ ಪತಯೇ ನಮಃ. ಸೀತಾಪತಿಯಾದಂತಹ ಶ್ರೀರಾಮಚಂದ್ರನನ್ನು ನಮಿಸುತ್ತಾ ನಾವೆಲ್ಲರೂ ಕೂಡ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ಮುಖಚಂದ್ರನ ದರ್ಶನದ ಭಾಗ್ಯವನ್ನು ಕಲ್ಪಿಸಿರುವಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸಿದಂತೆ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿದಂತಹ ರಾಮಚಂದ್ರನನ್ನು ನೋಡುವ ಭಾಗ್ಯ ಇಂದು ನಮ್ಮದಾಗಿದೆ. ಇಂತಹ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಅರ್ಚಕ ವರೇಣ್ಯರು ಸ್ವಾಮಿಗೆ ನೆರವೇರಿಸಿಕೊಡ್ತಾ ಇರುವಂತಹದ್ದು. ಆ ಕಾರ್ಯಕ್ರಮದಲ್ಲಿ ದೇಶದ ನಾನಾ ಮೂಲೆಗಳಿಂದ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಬಂದ ಭಕ್ತರು ಅವರವರ ಕಲೆಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅವಕಾಶ ಇರತಕ್ಕಂಥವ್ರು, ಅವಕಾಶ ಇಲ್ಲದೇ ಇರತಕ್ಕಂಥವ್ರು ಒಂದು ಕಡೆ ನಿಂತುಕೊಂಡು ಸ್ವಾಮಿಯ ದಿವ್ಯವಾದಂತಹ ವಾಹನ ಸೇವೆಯನ್ನು ನೋಡುವುದರ ಮುಖಾಂತರ ಆನಂದವನ್ನು ಪಡುತ್ತಾ ಇದ್ದಾರೆ. ನಿಂತಲ್ಲಿಯೇ ಆ ಸ್ವಾಮಿಗೆ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ವೈಭವ ಪೂಜೆ ಹೀಗೆ ನಡೀತಾ ಇದ್ದರೆ ಆ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ ಶ್ರೀರಾಮಚಂದ್ರ ಕೋದಂಡಪಾಣಿ. ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ದೊಡ್ಡ ಜೀಯರ ಸ್ವಾಮಿಗಳು, ಸಣ್ಣ ಜೀಯರ ಸ್ವಾಮಿಗಳು, ಶಿಷ್ಯವೃಂದ, ಅವುಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ ವಿಶೇಷವಾಗಿ ಸ್ವಾಮಿಯಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಿಳೆಯರು, ಸಣ್ಣ ಮಕ್ಕಳು, ಬಾಲಿಕೆಯರು, ಬಾಲಕರು ಎಲ್ಲರೂ ಸೇರಿ ಕೋಲಾಟವನ್ನು ಆಡ್ತಾ ಇದ್ದಾರೆ. ಕೋಲಾಟದಲ್ಲಿಯೂ ಬರುವಂತಹ ಆ ಕೋಲುಗಳನ್ನು ಪರಸ್ಪರವಾಗಿ ಹೊಡೆದಾಗ ಬರುವಂತಹ ಶಬ್ದ ಏನಿದೆ, ಆ ಶಬ್ದವೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರುವಂತಹದ್ದಾಗಿದೆ. ಅಂತಹ ಸರ್ವಶ್ರೇಷ್ಠವಾದ ಅದ್ಭುತವಾದಂತಹ ಈ ಉತ್ಸವ, ಬ್ರಹ್ಮೋತ್ಸವ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಉತ್ಸವವಾಗಿದೆ. ಇಂತಹ ಉತ್ಸವದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿರತಕ್ಕಂತಹ ಸ್ವಾಮಿಯನ್ನು, ಶ್ರೀರಾಮಚಂದ್ರನನ್ನು ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಆಭರಣಗಳಲ್ಲಿ ಕಾಮಧೇನು ಇರುವಂತಹದ್ದಾಗಿದೆ. ಎಲ್ಲ ಅಭೀಷ್ಟಗಳನ್ನು ಪೂರೈಸಲಿಕ್ಕೆ ಇದೋ ನಾನಿದ್ದೇನೆ, ಭಯಪಡಬೇಕಾಗಿಲ್ಲ ಎಂಬುದಾಗಿ ಅಭಯವನ್ನು ನೀಡ್ತಾ ಇರತಕ್ಕಂತಹ ಆ ವಾಹನದಲ್ಲಿ ಕುಳಿತಿರತಕ್ಕಂತಹ ಶ್ರೀರಾಮಚಂದ್ರನ ಆಭರಣ ಸಂದೇಶವನ್ನು ನೀಡ್ತಾ ಇರುವಂತಹದ್ದಾಗಿದೆ. ಶ್ರೀ ಮಹಾಲಕ್ಷ್ಮೀ ನಾರಾಯಣನ ವೇಷವನ್ನು ಧರಿಸಿ ನಮ್ಮೆಲ್ಲರಿಗೆ ಆ ಭಗವಂತನ ಮೂಲ ರೂಪವನ್ನು ಮನಸ್ಸಿಗೆ ತಂದುಕೊಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಭಕ್ತರು. ಮತ್ತೊಂದು ಕಡೆ ಚಂದ್ರಪ್ರಭ ವಾಹನದ ಅತ್ಯಂತ ಸುಂದರವಾದಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ.
ಚಂದ್ರನ ಕಾಂತಿಯನ್ನು ನಾವೆಲ್ಲರೂ ಕೂಡ ನೋಡಿ ಹರ್ಷಿಸ್ತಾ ಇದ್ದೇವೆ. ಆ ಚಂದ್ರನ ಪ್ರಭೆಯ ಒಳಭಾಗದಲ್ಲಿ ಸ್ವಾಮಿ ಇದ್ದು ನಮ್ಮೆಲ್ಲರಿಗೆ ದಿವ್ಯವಾದ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಆ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಂತಹ ಸ್ವಾಮಿಗಳು, ಸಣ್ಣಜಿಯರು, ದೊಡ್ಡಜಿಯರು ಸ್ವಾಮಿಗಳು, ಶಿಷ್ಯವೃಂದ ಬಹಳ ಸಂತಸದಿಂದ ಆನಂದದಿಂದ ಈ ವಿಶಿಷ್ಟವಾಗಿರತಕ್ಕಂತಹ ವಾಹನ ಸೇವೆಯ ಉತ್ಸವದಲ್ಲಿ ಪಾಲ್ಗೊಂಡು ದಿವ್ಯ ಪ್ರಬಂಧದ ಪಾರಾಯಣದಲ್ಲಿ ತೊಡಗಿ ಯಾತ್ರೆಯನ್ನು ನಡೆಸಿರ್ತಕ್ಕಂತಹದ್ದು. ಹೀಗೆ ಸುಂದರವಾದಂತಹ ಮುಖಾರವಿಂದದ ದರ್ಶನವನ್ನು, ಮುಖಚಂದ್ರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಮುಖಚಂದ್ರದ ದರ್ಶನ ಆಗ್ತಾ ಇದೆ. ಎಲ್ಲವೂ ಕೂಡ ಸರ್ವಸಮ್ಮತವಾದಂತಹ ವಿಚಾರವೇ ಆಗಿದೆ. ಪ್ರಸಿದ್ಧವಾದಂತಹ ಚಂದ್ರನಲ್ಲಿ ಕಳಂಕವನ್ನು ನೋಡ್ಬೋದು, ಆದರೆ ಸ್ವಾಮಿಯ ಶ್ರೀರಾಮಚಂದ್ರನ ಮುಖಚಂದ್ರದಲ್ಲಿ ಕಳಂಕವೇ ಇಲ್ಲ. ಆ ಕಳಂಕವನ್ನು ಮೀರಿರ್ತಕ್ಕಂತಹದ್ದು, ಅತ್ಯಂತ ಸುಂದರವಾಗಿರತಕ್ಕಂತಹದ್ದು, ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹದ್ದು. ಕೇವಲ ಹೊರಭಾಗದಿಂದಲ್ಲ, ಒಳಗದಿಂದಲೂ ಕೂಡ ವಿಶೇಷವಾದಂತಹ ಆನಂದವನ್ನು ಉಂಟು ಮಾಡುವಂತಹದ್ದು. ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಸೇರಿ ಕೋಲಾಟವನ್ನು ಆಡ್ತಾ ಇದ್ದಾರೆ. ಈ ರೀತಿಯಾಗಿ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿ ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡ್ತಾ ಇರತಕ್ಕಂತಹ ಒಂದು ಸಮೂಹವನ್ನು, ಭಕ್ತರ ಸಮೂಹವನ್ನು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಅನ್ನುವಂತಹ ದೊಡ್ಡದಾದಂತಹ ಬೋರ್ಡನ್ನು ನೋಡ್ತಾ ಇದ್ದೇವೆ. ಅದರ ಕೆಳಭಾಗದಲ್ಲಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ನೀರಾಜನವನ್ನು ಸಮರ್ಪಣೆ ಮಾಡಿದ ನಂತರ ವಾಹನದ ಕೆಳಭಾಗೆ ಹೋಗಲಿಕ್ಕೆ ಸಂಸಿದ್ಧರಾಗ್ತಾ ಇದ್ದಾರೆ. ಇದು ಈಗ ವಾಹನ ಸೇವೆ ಆರಂಭವಾಗ್ತಾ ಇದೆ. ವಾಹನ ಮಂಟಪದಿಂದ ಈಗ ಶುರುವಾಗ್ತಾ ಇದೆ. ಆ ವಾಹನವನ್ನು ತೆಗೆದುಕೊಂಡು ಭಕ್ತರ ಮಧ್ಯದಲ್ಲಿ ಬರ್ತಾ ಇರತಕ್ಕಂತಹ ಒಂದು ದೃಶ್ಯ. ಹೀಗೆ ಅತ್ಯಂತ ವೈಭವದಿಂದ, ಅತ್ಯಂತ ಉತ್ಸಾಹದಿಂದ ಸ್ವಾಮಿಯ ವಿಶಿಷ್ಟವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದರಲ್ಲಿ ಇಂದು ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ತನ್ನ ಮುಖಚಂದ್ರದ ದರ್ಶನ ಭಾಗ್ಯವನ್ನು ನೀಡ್ತಾ ಇರುವ ಶ್ರೀರಾಮಚಂದ್ರನನ್ನು ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಚರಣಗಳನ್ನು ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರಾಯ ನಮಃ. ಜಯ ಜಯ ನಿಗಮಾಂತ ಸಾರ, ಜಯ ಜಯ ನಿಗಮಾಂತ ಸಾರ, ಜಯ ಜಯ ಕನಕಾದ್ರಿಧೀರ, ಜಯ ಜಯ ನಿಗಮಾಂತ ಸಾರ, ಜಯ ಜಯ ಕನಕಾದ್ರಿಧೀರ, ಜಯ ಜಯ ನಿಗಮಾಂತ ಸಾರ, ಜಯ ಜಯ ಜಲಧಿ ಗಂಭೀರ, ಜಯ ಜಯ ಜಲಧಿ ಗಂಭೀರ, ಜಯ ಜಯ ಭಕ್ತ ಮಂದಾರ, ಜಯ ಜಯ ನಿಗಮಾಂತ ಸಾರ, ಜಯ ಜಯ ಕನಕಾದ್ರಿಧೀರ, ಜಯ ಜಯ ನಿಗಮಾಂತ ಸಾರ. ಜಯ ಜಯ ದಾನವ ಭೀಮಾ, ಜಯ ಜಯ ಸುಗುಣಾಭಿರಾಮ, ಜಯ ಜಯ ದಾನವ ಭೀಮಾ, ಜಯ ಜಯ ಸುಗುಣಾಭಿರಾಮ,
ಕಾಮ ಜಯ ಜಯ ಪರಿಪೂರ್ಣ ಕಾಮ ಜಯ ಜಯ ದೈವಲಲಾಮ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಜಲದ ಸಂಕಾಶ ಜಯ ಜಯ ವರಚಿದಾಕಾಶ ಜಯ ಜಯ ಜಲದ ಸಂಕಾಶ ಜಯ ಜಯ ವರಚಿದಾಕಾಶ ಜಯ ಜಯ ಶೇಷಾಚಲೇಶ ಜಯ ಜಯ ಶೇಷಾಚಲೇಶ ಜಯ ಜಯ ತರಿಗೊಂಡಾಧೀಶ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ನಿದಬ ಮಗರಿ ಸಾರಿ ಗಮಪ ಜಯ ಜಯ ನಿಗಮಾಂತ ಸಾರ ದದನಿ ಧನಿ ಪದನಿ ದಾಪ ಮಪದನಿ ದಪ ಮಗರಿ ಸನಿ ಧನಿ ಗರಿ ಗನಿ ಧನಿ ಗರಿ ಸನಿ ದ ಪದನಿ ಸ ಜಯ ಜಯ ನಿಗಮಾಂತ ಸಾರ ದಾನಿ ಧನಿ ಸರಿ ಗರಿ ಗ ಸರಿ ನಿಗರಿ ಸನಿ ದ ಪದನಿ ಪದ ಮಪದಾನಿ ದ ನಿನ್ನಿ ದಪ ಮಪದನಿ ದ ಸನಿ ದ ಪದ ಪದನಿ ಸದ ನಿನಿದ 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 ನಿದಪ ಮಗರಿ ಸನಿ ನಿದ ನಿನಿದ ನಿನಿದ ನಿ ಸರಿ ಗಮ ಪದ ನಿದಪ ಸನಿ ದ ಬರಿ ಸನಿ ದ ಬಗರಿ ಸನಿ ದ ಮಗರಿ ಸನಿ ದ ಪದನಿ ಸರಿ ಗಮ ಗಮಗರಿ ಸರಿ ಗಮ ಗಮಗರಿ ಶ್ರೀರಾಮಚಂದ್ರಾಯ ನಮಃ. ಕೋದಂಡ ಪಾಣಿಯಾದಂತಹ ಸ್ವಾಮಿಯ ದಿವ್ಯವಾದಂತಹ ಉತ್ಸವ, ಬ್ರಹ್ಮೋತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರುವಂತಹ ಉತ್ಸವ. ಈ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಸ್ವಾಮಿಯ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾದಂತಹ ಉತ್ಸಾಹವನ್ನು ತುಂಬುತ್ತಾ ಇರುವಂತಹದ್ದು. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರಿಂದ ಕೂಡಿದಂಥವರಾಗಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಅದ್ಭುತವಾದಂತಹ ಆನಂದವನ್ನು ನಮ್ಮದಾಗಿಸಿಕೊಳ್ಳಬಹುದು. ಕಾರಣ ಸ್ವಾಮಿಯ ಸಾಕ್ಷಾತ್ ಕೃಪೆ ನಮ್ಮೆಲ್ಲರ ಮೇಲೆ ಆಗುವಂತಹದ್ದು. ಸ್ವಾಮಿಯೇ ಶ್ರೀ ರಾಮಚಂದ್ರನಾಗಿರ್ತಕ್ಕಂಥವನು. ಆ ರಾಮಚಂದ್ರ ಈಗ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಚಂದ್ರನಿಗೆ ಪ್ರಭೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಪ್ರಭೆಯಲ್ಲಿ ತಾನು ವಿರಾಜಿಸ್ತಾ ಇರತಕ್ಕಂಥದ್ದು. ಅದನ್ನು ನೋಡುವ ಭಾಗ್ಯ ಭಕ್ತರಾದ ನಾವೆಲ್ಲರೂ ಕೂಡ ಪಡೆದುಕೊಂಡಿರುವಂತಹದ್ದು. ಭಕ್ತರಾದ ನಾವೆಲ್ಲರೂ ಕೊಡುವಂತಹ ನೀರಾಜನವನ್ನು ಸ್ವೀಕಾರ ಮಾಡಿ ಅರ್ಚಕ ವರೇಣ್ಯರು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದರೆ ಆ ನೀರಾಜನದ ಕಾಂತಿಯಿಂದಲೂ ಕೂಡ ಆ ಚಂದ್ರಪ್ರಭ ವಾಹನದ ಕಾಂತಿ, ಅದರಲ್ಲಿ ಸ್ವಾಮಿಯ ಮುಖಕಾಂತಿ ವಿರಾಜಿಸುವಂತಹದ್ದಾಗಿ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇರುವಂತಹದ್ದಾಗಿದೆ. ಸಣ್ಣ ಸಣ್ಣ ಮಕ್ಕಳು ಅತ್ಯಂತ ಭಕ್ತಿಯಿಂದ ಸಮವಸ್ತ್ರವನ್ನು ಧರಿಸಿದಂಥವರಾಗಿ ಕೋಲಾಟವನ್ನು ಆಡುತ್ತಾ ಸ್ವಾಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪ್ರತ್ಯಕ್ಷ ಪ್ರಸಾರದೊಂದಿಗೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರುವಂತಹದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ,
ನಮ್ಮೆಲ್ಲರ ಭಾಗ್ಯ. ಆ ಭಾಗ್ಯ ಉದಯವಾದಂತಹದ್ದಾಗಿದೆ. ಚಂದ್ರನ ಉದಯ ಆಗ್ತಾ ಇದ್ದಂತೆಯೇ ನಮ್ಮಲ್ಲಿ ಭಾಗ್ಯೋದಯವೂ ಕೂಡ ಆಗಿದೆ. ಆ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿದಂತಹ ಸ್ವಾಮಿಯ ದಿವ್ಯವಾದಂತಹ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಚಂದ್ರಪ್ರಭ ವಾಹನವನ್ನು ಅಲಂಕರಿಸಿದ್ದಾರೆ. ಅದರೊಳಗಡೆ ಕುಳಿತುಕೊಂಡಿರತಕ್ಕಂತಹ ಕೋದಂಡ ರಾಮನನ್ನು ಕೂಡ ಬಹಳ ಅದ್ಭುತವಾದ ರೀತಿಯಲ್ಲಿ ಅಲಂಕರಿಸಿ ಭಕ್ತರಾದ ನಮ್ಮೆಲ್ಲರಿಗೆ ವಿಶೇಷವಾದ ಆನಂದವನ್ನು ಉಂಟು ಮಾಡಿರತಕ್ಕಂತಹದ್ದು ಅರ್ಚಕವರೇಣ್ಯರು. ಆಲಯದ ಅಧಿಕಾರಿಗಳು ಸಾಮಾನ್ಯ ಭಕ್ತರಂತೆ ಸಾಮಾನ್ಯ ಭಕ್ತರೊಳಗಡೆ ಇರತಕ್ಕಂಥವರಾಗಿ ಸ್ವಾಮಿಯ ಈ ಉತ್ಸವದಲ್ಲಿ ಪಾಲ್ಗೊಂಡು ಬಂದ ಭಕ್ತರಿಗೆ ಯಾವುದೇ ಆಗದೇ ಇರುವಂತೆ ಅನಾನುಕೂಲತೆ ಆಗದೇ ಇರುವಂತೆ ಎಲ್ಲವನ್ನು ಕೂಡ ಪರ್ಯವೇಕ್ಷಿಸುತ್ತಾ ಸಮಯ ಸಮಯಕ್ಕೆ ಯಾವ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೋ ಆ ನಿರ್ಧಾರವನ್ನು ತೆಗೆದುಕೊಳ್ತಾ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುವಂತೆ ಚಾಕಚಕ್ಯವಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ವಿದ್ಯುತ್ ದೀಪಗಳ ಕಾಂತಿ ಚಂದ್ರಪ್ರಭ ವಾಹನದ ಮೇಲೆ ಬೀಳ್ತಾ ಇರುವಂತಹದ್ದು. ಅಲಂಕೃತವಾಗಿರತಕ್ಕಂತಹ ಆ ವಾಹನವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಅದರೊಳಭಾಗದಲ್ಲಿ ಸ್ವಾಮಿ ವಿರಾಜಿಸುತ್ತಾ ಇದ್ದಾನೆ, ಕೋದಂಡರಾಮಸ್ವಾಮಿ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ ಸ್ವಾಮಿಗೆ ನೀರಾಜನವನ್ನು ಸಮರ್ಪಿಸಿದ ನಂತರ ಭಕ್ತರು ಆ ವಾಹನದ ಕೆಳಭಾಗದಿಂದ ಹೋಗಿ ತಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡಿಕೊಳ್ತಾ ಇದ್ದೇವೆ, ಇದೋ ಸ್ವಾಮಿಯ ವಾಹನದ ಕೆಳಭಾಗದಲ್ಲಿ ನಾವು ಹೋಗ್ತಾ ಇದ್ದೇವೆ ಎಂಬುದಾಗಿ ಆನಂದವನ್ನು ಪಡೆಯತಕ್ಕಂತಹ ಒಂದು ಅದ್ಭುತವಾದಂತಹ ಕ್ಷಣ ಬಂದೊದಗಿರುವಂತಹದ್ದು. ಇದು ವಾಹನ ಸೇವೆಯಲ್ಲಿ ವಿವಿಧವಾಗಿರ್ತಕ್ಕಂತಹ ಪೌರಾಣಿಕ ವಿಚಾರಗಳನ್ನು ಭಕ್ತರು ಆ ಪೌರಾಣಿಕ ನಾಟಕಗಳನ್ನು ವೇಷವನ್ನು ಧರಿಸಿದಂಥವರಾಗಿ ನಮ್ಮೆಲ್ಲರಿಗೆ ತೋರಿಸಿಕೊಡ್ತಾ ಇರತಕ್ಕಂತಹದ್ದು. ಶಿವ ಪಾರ್ವತಿ ಒಂದು ಕಡೆ, ಮತ್ತೊಂದು ಕಡೆ ಲಕ್ಷ್ಮೀನಾರಾಯಣರು, ಸರಸ್ವತಿ ಬ್ರಹ್ಮ, ಹೀಗೆ ತ್ರಿಮೂರ್ತಿಗಳು ತಮ್ಮ ತಮ್ಮ ಪತ್ನಿಯರಿಂದ ಕೂಡಿದಂಥವರಾಗಿ ನಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಮನಸ್ಸಿಗೆ ಬರತಕ್ಕಂಥವರಾಗ್ತಾ ಇದ್ದಾರೆ. ಭಕ್ತರ ವೇಷಧಾರಣೆಯೊಂದಿಗೆ ನೃತ್ಯಾದಿಗಳನ್ನು ನೋಡುವುದರ ಮುಖಾಂತರ ಅತ್ಯಂತ ಭಕ್ತಿಯಿಂದ ಸ್ವಾಮಿಯ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಭಕ್ತನೂ ಕೂಡ ಪಾಲ್ಗೊಳ್ತಾ ಇರುವಂತಹದ್ದು. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇ ಸಂತೋಷವನ್ನು ಪಡೆಯತಕ್ಕಂಥವನು ಸ್ವಾಮಿ. ಆ ಸ್ವಾಮಿಯ ಸಂತೋಷ ಭಕ್ತರು ನಿರ್ವ್ಯಾಜವಾಗಿ ಅವನಲ್ಲಿ ಪ್ರೀತಿಯನ್ನು ತೋರಿದರೆ ಸಾಕಂತೆ, ಅದನ್ನೇ ಭಕ್ತಿ ಅಂತ ಹೇಳ್ತಾರೆ. ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ, ಅದರಿಂದಲೇ ಮುಕ್ತಿ ಅನ್ನುವಂಥದ್ದು ಭಕ್ತಿಯಿಂದಲೇ. ಆದ್ದರಿಂದ ಸ್ವಾಮಿಯಲ್ಲಿ ನಾವು ಪ್ರೀತಿಯನ್ನು ಮಾಡೋಣ. ನಿರ್ವ್ಯಾಜವಾದಂತಹ ಪ್ರೀತಿ, ಲೌಕಿಕವಾದ ವಿಚಾರವನ್ನು ಮನಸ್ಸಿನಲ್ಲಿರಿಸಿಕೊಂಡು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡುವುದಲ್ಲ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನನ್ನನ್ನು ಉದ್ಧರಿಸು, ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡು, ಉತ್ತಮ ಜನರ ಸಹವಾಸವನ್ನು ಕೊಡು, ಉತ್ತಮ ಗುರುಗಳನ್ನು ನಮಗೆ ತೋರಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ, ಗುರುಗಳ ಮುಖಾಂತರವೇ ಭಗವಂತನು ಕೂಡ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಗುರುಗಳ ಅನುಗ್ರಹ ಬಹಳ ಮುಖ್ಯ. ಅಂತಹ ಗುರುಗಳನ್ನು ತೋರಿಸಿಕೊಟ್ಟು ಅವರಿಂದ ತತ್ವಜ್ಞಾನವನ್ನು ನಾವೆಲ್ಲರೂ ಪಡೆಯುವಂತೆ ಮಾಡು ಹೇ ಸ್ವಾಮಿ ಎಂಬುದಾಗಿ ಆ ಕೃಪಾನಿಧಿಯಾಗಿರತಕ್ಕಂತಹ ಕೋದಂಡಪಾಣಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಬ್ರಹ್ಮ ವಿಷ್ಣು ಮಹೇಶ್ವರರ ವೇಷವನ್ನು ಧರಿಸಿದಂತಹ ಭಕ್ತರು ನೃತ್ಯವನ್ನು ಮಾಡುತ್ತಾ ಪೌರಾಣಿಕವಾದ ವಿಚಾರವನ್ನು ಸನ್ನಿವೇಶಗಳನ್ನು ಅವರವರ ಮನಸ್ಸಿಗೆ ಬರುವ ರೀತಿಯಲ್ಲಿ ಮೂಡಿಸ್ತಾ ಇದ್ದಾರೆ. ಅವರ ಮನಸ್ಸೆಂಬತಕ್ಕಂತಹ ಪಟಲದಲ್ಲಿ ಅತ್ಯಂತ ಅದ್ಭುತವಾದಂತಹ ಸೇವೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ಒಂದು ಆನಂದವನ್ನು ಅವರು ಮನಸ್ಸಿನಲ್ಲಿ ಅನುಭವಿಸ್ತಾ ಇರತಕ್ಕಂತಹದ್ದು.
ಆನಂದವನ್ನು ಪಡೀತಾ ಇರತಕ್ಕಂಥದ್ದು. ಆ ಅವಕಾಶವನ್ನು ಸ್ವಾಮಿ ಅವರೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದು, ಅದನ್ನು ನೋಡುವ ಅವಕಾಶ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂಥದ್ದು. ಹೀಗೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಆನಂದ 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 ಆನಂದವನ್ನೇ ಉಂಟು ಮಾಡ್ತಾ ಇದ್ದಾನೆ ಆ ಸ್ವಾಮಿ. ಆನಂದಮಯನಾಗಿರ್ತಕ್ಕಂಥವನು, ಜ್ಞಾನಮಯನಾದಂಥವನು, ಜ್ಞಾನಾನಂದಮಯನಾಗಿರ್ತಕ್ಕಂಥವನು ಕೋದಂಡರಾಮಸ್ವಾಮಿ. ಅಂತಹ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಇಂದು ನಮ್ಮೆಲ್ಲರ ಮುಂದೆ ಬಂದು ಆ ಸ್ವಾಮಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾನೆ. ಸ್ವಾಮಿಯನ್ನು ದರ್ಶಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಉತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನದವರು ಅತ್ಯಂತ ವೈಭವದಿಂದ ನಡೆಸಿಕೊಡ್ತಾ ಇದ್ದಾರೆ. ಭಕ್ತರಾದ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಪಾಲ್ಗೊಳ್ತಾ ಇದ್ದೇವೆ. ಹೀಗೆ ಭಕ್ತರಿಗೂ ಭಗವಂತನಿಗೂ ಮಧ್ಯದಲ್ಲಿ ಭಕ್ತಿ ಅನ್ನುವಂತಹದ್ದು ಬೆಸಿಗೆಯಂತೆ. ಹಾಗಾಗಿ ಅಂತಹ ಆ ಭಕ್ತಿಯನ್ನು ಆ ಸ್ವಾಮಿಯೇ ನಮ್ಮ ಮನಸ್ಸಿನಲ್ಲಿ ಉಂಟು ಮಾಡ್ತಾ ಇದ್ದಾನೆ. ಅದರಿಂದ ತಾನೇ ನಮ್ಮನ್ನು ಸಮೀಪಕ್ಕೆ ಸೆಳೀತಾ ಇದ್ದಾನೆ ಭಕ್ತರನ್ನು. ಶ್ರೀರಾಮಚಂದ್ರಾಯ ನಮಃ. प्रभावं देवदेवं भजे दिव्य प्रभावं देवदेवं भजे दिव्य प्रभावं रावणासुरवैरिरणपुङ्गवं रामं देवदेवं भजे दिव्य प्रभावं रावणासुरवैरिरणपुङ्गवं रामं देवदेवं भजे दिव्य प्रभावं राजवरशेखरं रविकुलसुधाकरं राजवरशेखरं रविकुलसुधाकरं आजानुबाहु नीलाभकायं आजानुबाहु नीलाभकायं राजारि कोदण्ड राजदीक्षा गुरु राजारि कोदण्ड राजदीक्षा गुरु राजीवलोचनं रामचन्द्रं रामं देवदेवं भजे दिव्य प्रभावं रावणासुरवैरिरणपुङ्गवं रामं देवदेवं भजे दिव्य प्रभावं पंकजासन विनुत परमनारायणं पंकजासन विनुत परमनारायणं शङ्करार्जित जनक चापदळनं शङ्करार्जित जनक चापदळनं लङ्का विशोषणं लङ्का विशोषणं लालितविभीषणं लङ्का विशोषणं लालितविभीषणं वेङ्कटेशं साधु विबुधविनुतं रामं वेङ्कटेशं साधु विबुधविनुतं रामं देवदेवं भजे
దివ్య ప్రభావం రావణాసురవైరి సౌందర్య నేత్ర సుందర రామ మిథిలాపుర జన మోహక రామ వైదేహి మానస రంజక రామ త్రయంబకాత్మక భంజక రామ సీతార్పితవర మాలిక రామ భార్గవ దర్ప వినాశక రామ అయోధ్య పాలక అగణిత నామ అవనీతనయ కామిత రామ పితృవాక్య పరిపాలక చౌలిక రామ చిత్రకూటాద్రినికేతన రామ విరచిత నిజ పితృ కర్మక రామ భరతార్పిత నిజ పాదుక రామ దండక వన జన పావన రామ దుష్ట విరాధ వినాశన రామ అగస్త్య అనుగ్రహ వర్ధిత రామ పంచవటి తట సంస్థుత రామ శూర్పణఖార్తి విధాయక రామ హరదూషణ ముఖ సూదక రామ సీతాప్రియ హరిణానుగ రామ ఆదిద్దరులాశీ
ನಿವೇದಿತ ಸುರಪದ ರಾಮ ಅಯೋಧ್ಯ ಜನ ಪಾಲಕ ರಾಮ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನಾಗಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮ್ಮೆಲ್ಲರಿಗೆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ತೋರಿಸುವುದರ ಮುಖಾಂತರ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇರುವ ಕಾರ್ಯವನ್ನು ಆ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ತೆಗೆದುಕೊಂಡಿರುವಂತಹದ್ದು. ಅತ್ಯಂತ ಸುಂದರವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ತಿರುಮಲ ತಿರುಪತಿ ದೇವಸ್ಥಾನದವರು ಅತ್ಯಂತ ಅದ್ಭುತವಾದ ರೀತಿಯಿಂದ ನೆರವೇರಿಸಿಕೊಡ್ತಾ ಇದ್ದಾರೆ. ಆಲಯದ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ವಿಧವಾಗಿರ್ತಕ್ಕಂತಹ ಕಟ್ಟುದಿಟ್ಟಾದಂತಹ ರಕ್ಷಣೆಯನ್ನು ನೀಡತಕ್ಕಂತಹ ಪೊಲೀಸ್ ಜನರು, ಆರಕ್ಷಕರು ಎಲ್ಲರೂ ಕೂಡ ಸ್ವಾಮಿಯ ಉತ್ಸವದಲ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾನೆ ತಮ್ಮ ಅಳ್ಳುಲಿ ಸೇವೆಯನ್ನು ಕೂಡ ಭಗವಂತನಿಗೆ ಸಮರ್ಪಿಸ್ತಾ ಇರುವಂತಹದ್ದು. ಅತ್ಯಂತ ವೈಭವದಿಂದ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ. ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ಕೋದಂಡರಾಮ ಸ್ವಾಮಿ ನಮ್ಮೆಲ್ಲರಿಗೆ ದಿವ್ಯವಾಗಿರ್ತಕ್ಕಂತಹ ತನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು. ಶ್ರೀರಾಮಚಂದ್ರನನ್ನು, ಸೀತಾದೇವಿಯನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಭಗವಂತನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು, ಯಾಕಂದರೆ ಭಕ್ತಿ ಅಂತ ಅನ್ನುವುದರಿಂದಲೇ ಭಗವಂತ ತುಷ್ಟನಾಗ್ತಾನೆ. ಭಕ್ತ್ಯಾ ತುಷ್ಯತಿ ಮಾಧವ ಅಂತ. ಆ ಮಾಯಾಹಧವ ಲಕ್ಷ್ಮೀಪತಿಯಾಗಿರ್ತಕ್ಕಂಥವನು, ಸೀತಾಪತಿಯಾದಂತಹ ಶ್ರೀರಾಮಚಂದ್ರನು ಭಕ್ತಿಯಿಂದಲೇ ಸಂತುಷ್ಟನಾಗ್ತಾನೆ. ಸ್ವಾಮಿಗೆ ಸಮರ್ಪಿಸಿರತಕ್ಕಂತಹ ಫಲಾದಿಗಳನ್ನು ಭಕ್ತರಿಗೆ ನೀಡುತ್ತಾ ಅದ್ಭುತವಾದ ರೀತಿಯಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಆರ್ತಾನಾಂ ಆರ್ತಿಹಂತಾರಂ ಭೀತಾನಾಂ ಭಯನಾಶನಂ ದ್ವಿಷತಾಂ ಕಾಲದಂಡಂ ತಂ ರಾಮಚಂದ್ರಂ ನಮಾಮ್ಯಹಂ ಎಂಬುದಾಗಿ ಶ್ರೀರಾಮಚಂದ್ರ ಯಾರು ಶತ್ರುಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಯಮನ ದಂಡದಂತೆ ಇರತಕ್ಕಂಥವರು, ಯಾರು ಭಯಪಟ್ಟಿರುತ್ತಾರೋ ಅವರ ಭಯವನ್ನು ದೂರ ಮಾಡತಕ್ಕಂಥವರು, ಯಾರು ದುಃಖವನ್ನು ದೂರ ಮಾಡಿಕೊಳ್ಳಲಿಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಿರುತ್ತಾರೋ
ಅಂಥವರ ದುಃಖವನ್ನು ದೂರ ಮಾಡತಕ್ಕಂತಹ ಮಹಾನುಭಾವನಾಗಿರುವಂಥವನು. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಆಶ್ರಯಿಸಿದ್ದೇವೆ. ಭೂಯೋ ಭೂಯೋ ನಮಾಮ್ಯಹಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಲಿಂದ ಮೇಲೆ ಲೋಕಾಭಿರಾಮನಾಗಿರ್ತಕ್ಕಂತಹ ರಣರಂಗ ಧೀರನಾಗಿರ್ತಕ್ಕಂತಹವನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಅಂತಹ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುತ್ತಾ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ನಮ್ಮೆಲ್ಲರಿಂದ ನೀರಾಜನವನ್ನು ಪಡೆದುಕೊಳ್ತಾ ಇದ್ದಾನೆ. ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಶಕ್ತಿಯನ್ನು ಉತ್ಸಾಹವನ್ನು ತುಂಬುತ್ತಾ ಇದ್ದಾನೆ. ಇಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಎಂಬುದಾಗಿ ರಾಮನನ್ನು ನಾವು ಭಜಿಸುವಂತಹದ್ದು. ಆ ಸ್ವಾಮಿಯೇ ಶ್ರೀ ಮಹಾವಿಷ್ಣುವೇ ಭೂಲೋಕಕ್ಕೆ ಬಂದಿದ್ದಾನೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ನಾವು ಲಕ್ಷ್ಮೀನಾರಾಯಣರ ವೇಷವನ್ನು ಧರಿಸಿದಂತಹ ಭಕ್ತರನ್ನು ನೋಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣರೇ ಸೀತಾ ಶ್ರೀರಾಮಚಂದ್ರರಾಗಿ ಬಂದಿರುವಂತಹದ್ದು. ಅಂತಹ ಆ ಚಿಂತನೆ ನಮ್ಮ ಮನಸ್ಸಿಗೆ ಬರುವಂತೆ ಭಕ್ತರು ವೇಷಧಾರಣೆಯನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾಲಾತ್ಮಕನಾದಂಥವನು ಆ ಭಗವಂತ ಶೇಷತಲ್ಪದ ಮೇಲೆ ಸುಖವಾಗಿ ಯೋಗನಿದ್ರೆಯನ್ನು ಮಾಡ್ತಾ ಇದ್ದರೆ ಬ್ರಹ್ಮಾದಿ ದೇವತೆಗಳು ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಬಹಳ ಉಪಟಳ ಅನ್ನುವಂಥದ್ದು ಉಂಟಾಗ್ತಾ ಇದೆ ರಾವಣ ಕುಂಭಕರ್ಣಾದಿಗಳಿಂದ, ವಿಶೇಷವಾಗಿ ರಾವಣನಿಂದ. ಆ ಉಪಟಳವನ್ನು ದೂರ ಮಾಡಲಿಕ್ಕಾಗಿ ನೀನು ಅವತರಿಸಿ ಮಾನವನಾಗಿ ಅವತರಿಸಿ ಆ ದುಷ್ಟರ ಸಂಹಾರವನ್ನು ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಬ್ರಹ್ಮಾದಿ ದೇವತೆಗಳು ಇರಿಸಿದರೆ ಶಾಖಾಮೃಗಾದಿ ಭಾವೇನ ದೇವತೆಗಳೆಲ್ಲರೂ ಕೂಡ ಅನೇಕ ಶಾಖಾಮೃಗಾದಿ ಅಂದರೆ ಕೋತಿ ಮೊದಲಾದಂತಹ ಅವತಾರಗಳನ್ನು ಪಡೆದಂಥವರಾಗಿ ಭೂಮಿಗೆ ಬಂದಿದ್ದಾರೆ. ಇನ್ನು ವಾಯುದೇವರು ಹನುಮಂತ ದೇವರಾಗಿ ಬಂದಿರುವಂತಹದ್ದು. ಶ್ರೀ ರಾಮಚಂದ್ರನಾಗಿ ಶ್ರೀ ಮಹಾವಿಷ್ಣುವು ಬಂದಿದ್ದಾನೆ. ಆ ಶೇಷ ತಲ್ಪ ಅನ್ನುವಂತಹದ್ದೇನಿದೆ ಆದಿಶೇಷ, ಅವರು ಲಕ್ಷ್ಮಣರಾಗಿ ಅವತಾರ ಮಾಡಿರುವಂತಹದ್ದು. ಇನ್ನು ಶಂಖಚಕ್ರಗಳನ್ನು ಭರತ ಶತ್ರುಘ್ನ ಅಂತ ಹೇಳ್ತಾರೆ. ಈ ರೀತಿಯಾದ ಅದ್ಭುತವಾದ ಸ್ವಾಮಿಯ ಅವತಾರ ಭೂಲೋಕದಲ್ಲಿ ಆಗಿರುವಂತಹದ್ದಾಗಿದೆ. ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ಸಂರಕ್ಷಣೆಗಾಗಿ ಯುಗ ಯುಗದಲ್ಲಿಯೂ ಕೂಡ ಅವತಾರವನ್ನು ಮಾಡ್ತೇನೆ ಅಂತ ಸ್ವಾಮಿ ತಿಳಿಸಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾಕೆ ತನ್ನನ್ನು ತಾನು ಸೃಷ್ಟಿಸಿಕೊಳ್ತಾನೆ ಅಂತಂದರೆ ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ರಕ್ಷಣೆಗಾಗಿ, ವಿನಾಶಾಯ ಚ ದುಷ್ಕೃತಾಂ, ದುಷ್ಟರ ಸಂಹಾರಕ್ಕಾಗಿ, ಅಷ್ಟೇ ಅಲ್ಲ ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ರಕ್ಷಣೆಗಾಗಿ, ಅದರ ಸಂಸ್ಥಾಪನೆಗಾಗಿ ಸಂಭವಾಮಿ ಯುಗೇ ಯುಗೇ, ಪ್ರತಿಯುಗದಲ್ಲಿಯೂ ಕೂಡ ನಾನು ಅವತಾರವನ್ನು ಮಾಡ್ತೇನೆ ಅಂತ. ಹಾಗಾಗಿ ಕಲಿಯುಗದಲ್ಲಿ ಮಾತ್ರ ಅವತಾರ ಇಲ್ಲ, ಅವನನ್ನು ತ್ರಿಯುಗಹೂತಿ ಅಂತ ಹೇಳ್ತಾರೆ. ಅಂತಹ ಸ್ವಾಮಿಯನ್ನು ನಾವು ಭಜಿಸಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. सद्विख्यात कीर्ते
जगदेकनाथ तव सर्वेश विमल विश्रुतल सद्विख्यात कीर्ते रघुवर सीतराजीवलोचन भूमिजा रमण त्रिभुवन विजया राम रघुवर सीतराजीवलोचन भूमिजा रमण त्रिभुवन विजया कोमलांग श्याम कोविदरण रंग कोमलांग श्याम कोविदरण रंग भीम विक्रम सत्य बिरुद प्रवीणा भीम विक्रम सत्य बिरुद प्रवीणा नमो नमो जगदेकनाथ तव सर्वेश विमल विश्रुतल सद्विख्यात कीर्ते दैतेय कोदंड दीक्षा दक्ष जलजापकुल विभीषण रक्षका दलित दैतेय कोदंड दीक्षा दक्ष जलजापकुल विभीषण रक्षका कलित दशरथ तनय कौसल्यानंद कलित दशरथ तनय कौसल्यानंद सुलभ वानर मुख्य सुग्रीव वरदा सुलभ वानर मुख्य सुग्रीव वरदा नमो नमो जगदेकनाथ तव सर्वेश विमल विश्रुतल सद्विख्यात कीर्ते लक्ष्मण भरत शत्रुघ्न पूर्वज तारक ब्रह्म नित्य स्वरूपा चारु लक्ष्मण भरत शत्रुघ्न पूर्वज तारक ब्रह्म नित्य स्वरूपा धीर श्री वेंकटाधिप भक्तवत्सल धीर श्री वेंकटाधिप भक्तवत्सल भूरि गुण साकेत पुर निवास भूरि गुण साकेत पुर निवास नमो नमो जगदेकनाथ तव सर्वेश विमल विश्रुत तस्मै प्रतिप्रवेदयति हित्वागो अनुमन्यत
इमं पशुं पशुपदेरे अद्य भद्रां यज्ञे सुकृतस्य मध्ये अनुमन्यस्व सुयजाजजामजुष्टं देवानामिदमस्तु हव्यम् प्रजानन्दप्रतिगृह्णन्ति पूर्वे प्राणमङ्गेभ्यः परिजाचरन्तम् स्वर्गं याहि पथिभिर्देवजानैरोजधीषु प्रतिरिद्धा शरीरैः येषामीशे पशुपतिपशूनां चतुष्पदा मुरजद्विपदा निष्क्रीडो जिञ्जित् निजं भागमेतु राजस्पोषाय जमानस्य सन्धु ये बध्यमानमनुबध्यमाना अभ्येक्षन्तमनसा चक्षुषा च अग्निस्तागुं अग्रे प्रमुमोक्तुरेव प्रजापरिः प्रजया संविधानः आरण्याः पशवो विश्वरूपा विरूपाः सन्तो बहुधैकरूपाः वायुस्तागुं अग्रे प्रमुमोक्तुरेव प्रजापरिः प्रजया संविधानः प्रमुञ्चमाना भुवनस्य राम लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिं वन्दे लोकाभिरामं रघुकुलतिलकं ರಾಘವಂ ರಾವಣಾರಿಂ. ರಾವಣಾರಿಯಾಗಿರುವಂತಹ ಶ್ರೀರಾಮಚಂದ್ರನನ್ನ, ರಾಘವನನ್ನ, ರಘುಕುಲ ತಿಲಕನನ್ನ, ಲೋಕಾಭಿರಾಮನನ್ನ ಇದೋ ನಾವೆಲ್ಲರೂ ಕೂಡ ನಮಿಸ್ತಾ ಇದ್ದೇವೆ. ಸ್ವಾಮಿಯನ್ನೇ ಶರಣು ಹೊಂದಿದ್ದೇವೆ. ಶಾಂತಮೂರ್ತಿಯಾಗಿದ್ದಾನೆ ಸ್ವಾಮಿ, ನೀಲಮೇಘಶ್ಯಾಮನಾಗಿದ್ದಾನೆ, ದಶರಥನ ಮಗ ಶ್ರೀರಾಮಚಂದ್ರ ಸತ್ಯಸಂಧ, ಎಲ್ಲ ರಾಜರಲ್ಲಿಯೂ ಕೂಡ ಶ್ರೇಷ್ಠನಾಗಿರ್ತಕ್ಕಂಥವನು ಅವನೇ, ಸಾರ್ವಭೌಮ. ಅಂತಹ ರಾಜೇಂದ್ರನನ್ನ, ಧಾರ್ಮಿಕನನ್ನ, ವಿಪ್ರಪ್ರಿಯನಾದಂತಹ, ಗುಣನಿಧಿಯಾದಂತಹ, ಕರುಣಾ ಸಮುದ್ರನಾದಂತಹ ಸೀತಾಪತಿಯನ್ನು, ಸುಂದರನನ್ನ, ರಘುವರನನ್ನ, ಲಕ್ಷ್ಮಣನ ಅಣ್ಣನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನ ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ ಎಂಬುದಾಗಿ, ಸೀತಾಯಾ ಪತಯೇ, ಸೀತೆಯ ಪತಿಯಾಗಿರ್ತಕ್ಕಂತಹ ಆ ಸ್ವಾಮಿಗೆ ನಾವೆಲ್ಲರೂ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ರಘುನಾಥನಾಗಿದ್ದಾನೆ, ಲೋಕಕ್ಕೆಲ್ಲ ನಾಥನಾಗಿದ್ದಾನೆ, ಸುಂದರವಾಗಿರ್ತಕ್ಕಂಥವನು, ಮನೋಭಿರಾಮನಾಗಿರ್ತಕ್ಕಂಥವನು, ಮಂಗಳ ಸ್ವರೂಪನು. ಅದಕ್ಕಾಗಿಯೇ ರಾಮಭದ್ರ ಅಂತ ಹೇಳಿದ್ದಾರೆ. ಅವನು ಚಂದ್ರನಂತೆ ತಂಪಾದಂತಹ ಕಿರಣಗಳನ್ನು ನಮ್ಮೆಲ್ಲರ ಮೇಲೆ ಬೀರತಕ್ಕಂಥವನಾಗ್ತಾನೆ. ಹಾಗಾಗಿ ಅವನನ್ನು ರಾಮಚಂದ್ರ ಅಂತ ಕರೆಯತಕ್ಕಂತಹದ್ದು. ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ, ಸುಖ ಸಂಪತ್ತುಗಳನ್ನು. ಹಾಗಾಗಿ ಅವನನ್ನು ಬ್ರಹ್ಮ ಅಂತ ವೇದ ಎಂಬುದಾಗಿ ಕರೀತಾರಂತೆ. ಅಂತಹ ಆ ಸ್ವಾಮಿಯನ್ನು, ಶ್ರೀರಾಮಚಂದ್ರನನ್ನು ಇದೋ ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ಹೇ ರಾಮ ರಾಮ, ನಮ್ಮೆಲ್ಲರಿಗೆ ರಕ್ಷಕನಾಗು, ರಣಕರ್ಕಶನಾಗಿದ್ದೀಯಾ ನೀನು, ಭರತಾಗ್ರಜನಾಗಿದ್ದೀಯಾ, ರಘುನಂದನನಾಗಿದ್ದೀಯಾ. ಹೇ ಶ್ರೀರಾಮಚಂದ್ರ, ನಮ್ಮೆಲ್ಲರ ಮೇಲೆ ವಿಶೇಷವಾದ ಕರುಣೆ ಉಳ್ಳಂಥವನಾಗು. ಶ್ರೀರಾಮಚಂದ್ರ ಚರಣೌ ಮನಸಾ ಸ್ಮರಾಮಿ. ನಮ್ಮೆಲ್ಲರ ಮನಸ್ಸಿನಿಂದ ಆ ಸ್ವಾಮಿಯ ಪಾದಪದ್ಮಗಳನ್ನು ನಾವು ಸ್ಮರಿಸೋಣ. ಶ್ರೀರಾಮಚಂದ್ರ ಚರಣೌ
ವಚಸಾ ಗೃಣಾಮಿ. ಆ ಸ್ವಾಮಿಯ ಪಾದಪದ್ಮಗಳನ್ನು ನಮ್ಮ ಮಾತಿನಲ್ಲಿ ಸರ್ವದಾ ತರುತ್ತಾ ಆ ಸ್ವಾಮಿಯ ಪಾದಪದ್ಮಗಳನ್ನು ಸೇವಿಸೋಣ. ಶ್ರೀರಾಮಚಂದ್ರ ಚರಣೌ ಶಿರಸಾ ನಮಾಮಿ. ಶಿರಸ್ಸಿನಿಂದ ನಮಿಸೋಣ ಆ ಸ್ವಾಮಿಯ ಪಾದಪದ್ಮಗಳನ್ನು. ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಇದು ನಾವೆಲ್ಲರೂ ಕೂಡ ಸ್ವಾಮಿಯ ಪಾದಪದ್ಮಗಳನ್ನೇ ಶರಣು ಹೊಂದುತ್ತಾ ಇದ್ದೇವೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನೀನೇ ನಮ್ಮೆಲ್ಲರ ರಕ್ಷಕನಾಗಿದ್ದೀಯಾ ಹೇ ಸ್ವಾಮಿ, ಇನ್ಯಾರೂ ಕೂಡ ನಮ್ಮ ರಕ್ಷಕರಿಲ್ಲ ಎಂಬುದಾಗಿ ನಿನ್ನಲ್ಲಿಯೇ ಬಂದಿದ್ದೇವೆ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಾ, ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಸ್ವಾಮೀ ರಾಮೋ ಮತ್ಸಖಾ ರಾಮಚಂದ್ರ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು ನಾಣ್ಯಂ ಜಾನೇ ನೈವ ಜಾನೇ ನ ಜಾನೇ. ಬೇರೆ ಯಾವ ದೈವವನ್ನು ಕೂಡ ನಾನು ತಿಳಿದಿಲ್ಲ. ನಮ್ಮೆಲ್ಲರಿಗೂ ಕೂಡ ತಾಯಿ ಶ್ರೀರಾಮಚಂದ್ರನೇ, ನಮ್ಮೆಲ್ಲರ ತಂದೆ ಶ್ರೀರಾಮಚಂದ್ರ ಪ್ರಭುವೇ, ನಮ್ಮೆಲ್ಲರ ಒಡೆಯ ಸ್ವಾಮಿ ಶ್ರೀರಾಮಚಂದ್ರನೇ. ನಮ್ಮ ಸ್ನೇಹಿತ ಯಾರು? ಶ್ರೀರಾಮಚಂದ್ರ. ಎಲ್ಲವೂ ಕೂಡ ಸ್ವಾಮಿ ಶ್ರೀರಾಮಚಂದ್ರನೇ. ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು. ದಯಾಲು ಆದಂತಹ ಶ್ರೀರಾಮಚಂದ್ರನೇ ನಮ್ಮೆಲ್ಲರ ಸರ್ವಸ್ವವು. ಅವನನ್ನು ಬಿಟ್ಟರೆ ಮತ್ತೊಬ್ಬ ದೈವವನ್ನು ನಾನು ತಿಳಿದೇ ಇಲ್ಲ ಅನ್ನುವ ರೀತಿಯಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಸ್ವಾಮಿಯ ಪಾದಪದ್ಮಗಳನ್ನೇ ಆಶ್ರಯಿಸಿದ್ದೇವೆ. ಶ್ರೀರಾಮಚಂದ್ರನ ಸ್ಮರಣೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ದಕ್ಷಿಣ ಭಾಗದಲ್ಲಿ ಲಕ್ಷ್ಮಣನಿರ್ತಾನಂತೆ ಬಲಗಡೆ, ಎಡಗಡೆ ಸೀತೆ ಇರತಕ್ಕಂಥದ್ದು, ಮುಂಭಾಗದಲ್ಲಿ ಹನುಮಂತ ದೇವರು. ಹೀಗಿರತಕ್ಕಂತಹ ಆ ರಾಮಚಂದ್ರನನ್ನು ನಾವು ನಮಿಸುವುದು ಅಂತ. ಆದರೆ ಕೋದಂಡರಾಮಸ್ವಾಮಿಯ ಆಲಯದ ವೈಶಿಷ್ಟ್ಯ ಇದಕ್ಕೆ ಭಿನ್ನವಾಗಿರುವಂತಹದ್ದಾಗಿದೆ. ಬಲಭಾಗದಲ್ಲಿ ಸೀತೆ ಇರತಕ್ಕಂಥವಳಾಗಿದ್ದಾಳೆ, ಎಡಭಾಗದಲ್ಲಿ ಲಕ್ಷ್ಮಣ ಇರತಕ್ಕಂಥದ್ದು. ಹೀಗೆ ಮುಂಭಾಗದಲ್ಲಾದರೂ ಮಾರುತಿಯ ದೇವಾಲಯವೇ ಇರುವಂತಹದ್ದಾಗಿದೆ. ಅಂತಹ ಶ್ರೀರಾಮಚಂದ್ರನನ್ನು, ಕೋದಂಡ ಸ್ವಾಮಿಯ ರಾಮನನ್ನು ನಾವೆಲ್ಲರೂ ಭಜಿಸ್ತಾ ಇದ್ದೇವೆ. ಅಂತಹ ಕೋದಂಡ ರಾಮನ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಅಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಲೋಕಾಭಿರಾಮನಾದಂಥವನು, ರಣರಂಗದಲ್ಲಿ ಧೀರನಾದಂಥವನು, ಕಮಲದಂತೆ ಅಗಾಲವಾದ ಕಣ್ಗಳುಳ್ಳಂಥವನು, ಕಮಲಪತ್ರದಂತೆ ರಘುವಂಶ ಕೇತುವಾದಂಥವನು, ರಘುವಂಶನಾಥಂ, ಕಾರುಣ್ಯ ರೂಪನಾದಂಥವನು, ಕರುಣೆಗೆ ಸಮುದ್ರದಂತೆ ಇರತಕ್ಕಂಥವನು. ಅಂತಹ ಶ್ರೀರಾಮಚಂದ್ರನನ್ನು ಇದೋ ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಶರಣಂ ಪ್ರಪದ್ಯೆ, ಆ ಸ್ವಾಮಿಯನ್ನೇ ಶರಣು ಹೊಂದುವಂತಹದ್ದು. ಆಪದಾಂ ಅಪಹರ್ತಾರಂ, ನಮ್ಮೆಲ್ಲರ ಆಪತ್ತುಗಳನ್ನು ದೂರ ಮಾಡ್ತಾನೆ ಶ್ರೀರಾಮಚಂದ್ರ. ಬೇಕಾದಂತಹ ಸಮಯದಲ್ಲಿ ಯಾವುದು ಬೇಕೋ ಸರ್ವ ಸಂಪತ್ತುಗಳನ್ನು ನಮಗೆ ನೀಡುವಂತಹವನು ದಾತ, ಅವನೇ ದಾನಿಯೂ ಕೂಡ. ದಾತಾರಂ ಸರ್ವ ಸಂಪದಾಂ, ಲೋಕದಲ್ಲಿ ಎಲ್ಲರಿಂದಲೂ ಕೂಡ ಸ್ತುತ್ಯನಾಗಿದ್ದಾನೆ. ಎಲ್ಲರ ಮನಸ್ಸಿಗೆ ಮುದವನ್ನು ನೀಡತಕ್ಕಂತಹ ಲೋಕಾಭಿರಾಮನಾಗಿದ್ದಾನಂತೆ. ಅಂತಹ ಶ್ರೀರಾಮನನ್ನು ಭೂಯೋ ಭೂಯೋ ನಮಾಮ್ಯಹಂ, ಮೇಲಿಂದ ಮೇಲೆ ನಾವು ಶರಣು ಹೊಂದಿ ನಮಿಸೋಣ, ಕೃತಕೃತ್ಯರಾಗೋಣ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡದಿರಿ ಹುಚ್ಚಪ್ಪಗಳಿರ ಅಂತ ದಾಸರು ತಿಳಿಸ್ತಾ ಇದ್ದಾರೆ. ಇಂತಹ 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಬಂದಂತಹ ಈ ಮಾನವ ಶರೀರ, ಇಂತಹ ಈ ಶರೀರದಲ್ಲಿ ಸಾಧನೆಯನ್ನು ಮಾಡಬೇಕು. ಆ ಸಾಧನೆ ಸ್ವಾಮಿಯ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಸಿದ್ಧಿಸುತ್ತದೆ. ಅಂತಹ ಕಾರ್ಯದಲ್ಲಿಯೇ ಇದೋ ನಾವೆಲ್ಲರೂ ಮಗ್ನರಾಗಿದ್ದೇವೆ. ಆದ್ದರಿಂದ ಈ ರೀತಿಯಾದ ಸಾಧನೆಯನ್ನು ಮಾಡಿಸುತ್ತಾ ನಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸ್ತಾ ಇರತಕ್ಕಂಥವನು ಕೋದಂಡರಾಮಸ್ವಾಮಿ.
ಅಂತಹ ಸ್ವಾಮಿಯ ಪರಮಾನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲಿರಲಿ. ಭರ್ಜನಂ ಭವಬೀಜಾನಾಮರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ನಾವು ರಾಮ ರಾಮ ಎಂಬುದಾಗಿ ಸ್ಮರಿಸಿದರೆ ಸಾಕು. ಶ್ರೀರಾಮಚಂದ್ರಾಯ ನಮಃ. जय चिन्तिताभीष्टदायका श्रीपतिपुरनायका जय चिन्तिताभीष्टदायका श्रीपतिपुरनायका जय चिन्तिताभीष्टदायका शिवसाधिताखिलतारका मानुषाहितमारका मामका घनिवारका मानुषाहितमारका मामका घनिवारका श्रीवेङ्कटनाथरूपका संचित रघुकुल दीपका भाव संतोष प्रापक अभंग मंजुल चापका श्रीपति पुरनायका श्री वेंकटनाथ रूपका संचित रघुकुल दीपका भाव संतोष प्रापक अभंग मंजुल चापका श्रीपति पुरनायका जय चिन्तिताभीष्ट दायका ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ತಿರುಪತಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು ಅದರ ಪ್ರತ್ಯಕ್ಷ
ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಸ್ಮರಣೆ ನಮ್ಮೆಲ್ಲರ ಮುಖ್ಯ ಕರ್ತವ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ತಾಟಕ ಘಾತಕ ತಾರಕ ರಾಮ, ಮಾರೀಚಾದಿ ನಿಪಾತಕ ರಾಮ, ಕೌಶಿಕ ಯಜ್ಞ ಸಂರಕ್ಷಕ ರಾಮ, ಅಹಲ್ಯ ಶಾಪ ವಿಮೋಚಕ ರಾಮ, ಗೌತಮ ಮುನಿ ಸಂಪೂಜಿತ ರಾಮ, ಸುರಮುನಿ ವರಗಣ ಸಂಸ್ಥುತ ರಾಮ, ಭುಜಗತಲ್ಪಗತಂ ಘನಸುಂದರಂ ಗರುಡವಾಹನಮಂಬುಜಲೋಚನಂ ನಲಿನಚಕ್ರಗದಾಕರಮವ್ಯಯಂ ಭಜತರೇ ಮನುಜಾಃ ಕಮಲಾಪತಿಂ. ಕಮಲಾಪತಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಸೀತಾಪತಿಯಾದ ಶ್ರೀರಾಮಚಂದ್ರನನ್ನು ಭಜಿಸ್ತಾ ಇದ್ದೇವೆ. ಘನಸುಂದರನಾಗಿದ್ದಾನೆ. ಮೂಲ ರೂಪದಲ್ಲಿ ಭುಜಗತಲ್ಪಗತನಾದಂಥವನು ಆ ಸ್ವಾಮಿ. ಗರುಡ ವಾಹನವನ್ನು ಅಧಿರೋಹಿಸಿರ್ತಕ್ಕಂಥವನು ಆ ಸ್ವಾಮಿ. ಆ ಜಗದೊಡೆಯ ಶ್ರೀರಾಮಚಂದ್ರನಾಗಿ ತನ್ನ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಈಗ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮಗೆ ವಿಧ ವಿಧವಾದ ತನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇರುವಂತಹದ್ದು. ಸ್ವಾಮಿಯ ಕಣ್ಗಳೋ ಕಮಲದಂತೆ ಅತ್ಯಂತ ಸುಂದರವಾದಂತಹ ಕಣ್ಗಳು. ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿರತಕ್ಕಂತಹ ನಾಶರಹಿತನಾದಂತಹ ಆ ಸ್ವಾಮಿ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನು ಮಾಡುವಂತಹ ಅದ್ಭುತವಾದಂತಹ ಸನ್ನಿವೇಶ ಇದು ಬಂದೊದಗಿದೆ. ಭಕ್ತರು ಆ ವೇಷವನ್ನು ಧರಿಸಿ ನಮ್ಮೆಲ್ಲರ ಮನಸ್ಸಿಗೆ ಕಮಲಾಪತಿಂ ಭಜತರೆ ಮನುಜಾಹ, ಇದೋ ಕಮಲೆಯ ಪತಿಯಾದಂತಹ ಸ್ವಾಮಿಯನ್ನು ಶ್ರೀ ಮಹಾವಿಷ್ಣುವನ್ನು ಭಜಿಸಿ ಎಂಬುದಾಗಿ ತಿಳಿಸ್ತಾ ಇರುವಂತಹದ್ದು. ಅಲಿಕುಲಾಸಿತ ಕೋಮಲ ಕುಂತಲಂ ವಿಮಲಪೀತದುಕೂಲ ಮನೋಹರಂ ಜಲಧಿಜಾಶ್ರಿತವಾಮಕಲೇವರಂ ಭಜತರೆ ಮನುಜಾಃ ಕಮಲಾಪತಿಂ ಕಿಮುಜಪೈಶ್ಚ ತಪೋಭಿರುತಾಧ್ವರೈಃ ಅಪಿ ಕಿಮುತ್ತಮ ತೀರ್ಥನಿಷೇವಣೈಃ ಕಿಮುತ ಶಾಸ್ತ್ರಕದಂಬವಿಲೋಕನೈಃ ಭಜತರೆ ಮನುಜಾಃ ಕಮಲಾಪತಿಂ. ಜಪತಪಾದಿಗಳನ್ನು ಮಾಡಬೇಕು. ಯಾಕೆ? ಜಪಗಳಿಂದಲೂ ಕೂಡ ಏನು ಅಂತಹ ಫಲ ಇಲ್ಲ. ತಪಸ್ಸು ಮಾಡಿದರೂ ಕೂಡ ಅಂತಹ ಫಲವಿಲ್ಲ. ಇನ್ನು ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ಅಂತಹ ಫಲವಿಲ್ಲ. ಉತ್ತಮ ತೀರ್ಥ ನಿಷೇವಣದಿಂದಲೂ ಕೂಡ ವಿಶೇಷವಾದ ಫಲವೇನಿಲ್ಲ. ಶಾಸ್ತ್ರ ಕದಂಬವನ್ನು ಸಮೂಹವನ್ನು ವಿಲೋಕನ ಮಾಡಿದರೂ ಕೂಡ, ಗೋಷ್ಠಿ ಇತ್ಯಾದಿಗಳನ್ನು ನಡೆಸಿದರೂ ಕೂಡ ಅಂತಹ ಫಲವಿಲ್ಲ. ಎಂತಹ ಫಲ? ಸ್ವಾಮಿಯನ್ನು ಕಮಲಾಪತಿಯನ್ನು ಭಜಿಸಿದರೆ ಏನು ಫಲ ಬರ್ತದೋ ಅಂತಹ ಫಲ ಜಪಕ್ಕೂ ಇಲ್ಲ, ತಪಸ್ಸಿಗೂ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವುಗಳನ್ನೆಲ್ಲವನ್ನು ಕೂಡ ಮೀರಿದಂತಹ ಫಲ ಸ್ವಾಮಿಯ ನಾಮಸ್ಮರಣೆಯಿಂದ ಉಂಟಾಗುವಂತಹದ್ದಾಗ್ತದೆ. ಕಮಲಾಪತಿಯನ್ನು ಭಜಿಸಿದರೆ ಸಾಕು, ಆ ವ್ಯಕ್ತಿ ಅಂತಹ ವಿಶೇಷವಾದ ಫಲಕ್ಕೆ ಭಾಜನನಾಗ್ತಾನೆ. ಮನುಜ ದೇಹಮಿಮಂ ಭುವಿ ದುರ್ಲಭಂ ಸಮಧಿಗಮ್ಯ ಸುರೈರಪಿ ವಾಂಛಿತಂ. ದೇವತೆಗಳು ಕೂಡ ಭೂಲೋಕದಲ್ಲಿ ಅವತಾರವನ್ನು ಮಾಡಬೇಕು, ಮನುಷ್ಯರಾಗಿ ಹುಟ್ಟಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ ಸಾಧನೆಯನ್ನು ಮಾಡಲಿಕ್ಕಾಗಿ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮ. ಮನುಜ ದೇಹಮಿಮಂ ಭುವಿ ದುರ್ಲಭಂ ಸಮಧಿಗಮ್ಯ ಸುರೈರಪಿ ವಾಂಛಿತಂ ವಿಷಯಲಂಪಟತಾಂ ಅಪಹಾಯ ವೈ ಭಜತರೆ ಮನುಜಾಃ ಕಮಲಾಪತಿಂ. ವಿಷಯಾಸಕ್ತರಾಗದಂತೆ, ಇಂದ್ರಿಯಗಳನ್ನು ವಿಷಯಗಳಲ್ಲಿ ಹೋಗುವಂತೆ ಬಿಡದೆ, ಹರಿದಾಡದಂತೆ ಕಟ್ಟಿಹಾಕಿ,
ಇಂದ್ರಿಯ ನಿಗ್ರಹದಿಂದ ಜೀವನವನ್ನು ಸಾಗಿಸುತ್ತಾ ಆ ಭಗವಂತನನ್ನು ಸ್ಮರಿಸಿದ್ದು ಅಂತಾದರೆ, ಕಮಲಾಪತಿಯನ್ನು ಸ್ಮರಿಸಿದ್ದು ಅಂತಾದರೆ ಈ ಮಾನವ ಜನ್ಮ ಬಂದದ್ದಕ್ಕೂ ಕೂಡ ಸಾರ್ಥಕವಾಗ್ತದೆ. ಅಂತಹ ಮಾನವ ಜನ್ಮವನ್ನು ಪಡೆದುಕೊಂಡ ನಾವೆಲ್ಲರೂ ಕೂಡ ಇಂದು ಸ್ವಾಮಿಯ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿದ ಶ್ರೀರಾಮಚಂದ್ರನನ್ನು ನೋಡ್ತಾ ಇದ್ದೇವೆ, ಬಹಳ ಆನಂದವನ್ನು ಪಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸೋಣ. ಸಕಲಮೇವ ಚಲಂ ಸಚರಾಚರಂ ಜಗದಿದಂ ಸುತರಾಂ ಧನಯೌವನಂ ಸಮವಲೋಕ್ಯ ವಿವೇಕದೃಶಾ ಧೃತಂ ಭಜತರೆ ಮನುಜಾಃ ಕಮಲಾಪತಿಂ. ಎಲ್ಲವೂ ಕೂಡ ಚರಾಚರಾತ್ಮಕವಾದಂತಹ ಈ ಪ್ರಪಂಚ ಏನಿದೆ ಇದು ಅಸ್ಥಿರವಾದಂತಹದ್ದು. ಧನವಾಗಲಿ ಯೌವನವಾಗಲಿ ಅದು ಕೂಡ ಅಸ್ಥಿರವಾದಂತಹದ್ದು. ವಿವೇಕ ದೃಷ್ಟ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನುವುದನ್ನು ಸರಿಯಾಗಿ ಆಲೋಚಿಸಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಸ್ವಾಮಿಯ ಚಿಂತನೆ, ಸ್ವಾಮಿಯ ನಾಮಸ್ಮರಣೆ ತನ್ಮುಖಾಂತರ ಉಂಟಾಗತಕ್ಕಂತಹ ಪುಣ್ಯ ಏನಿದೆ ಅದು ನಿತ್ಯವಾದಂತಹದ್ದು. ಅದರಲ್ಲಿ ನಮ್ಮ ಆಸಕ್ತಿ ಇರಬೇಕೇ ಹೊರತು ಚರಾಚರಾತ್ಮಕವಾದಂತಹ ಧನ ಯೌವನ ಪ್ರಪಂಚದಲ್ಲಿ ಮನಸ್ಸು ಇರಬಾರದು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಭಜತರೆ ಮನುಜಾಹ ಕಮಲಾಪತಿಂ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿವಿಧ ರೋಗಯುತಂ ಕ್ಷಣಭಂಗುರಂ ಪರವಶಂ ನವಮಾರ್ಗಮಲಾಕುಲಂ ಪರಿನಿರೀಕ್ಷ್ಯ ಶರೀರಮಿದಂ ಸ್ವಕಂ ಭಜತರೆ ಮನುಜಾಹ ಕಮಲಾಪತಿಂ. ಈ ಶರೀರವೋ ಅಸ್ಥಿರವಾದಂತಹದ್ದು, ಕ್ಷಣದಲ್ಲಿ ನಾಶವನ್ನು ಪಡೆಯತಕ್ಕಂತಹ ಸ್ವಭಾವವುಳ್ಳಂತಹದ್ದು. ನ ಕಶ್ಚಿದಪಿ ಜಾನಾತಿ ಕಿಂ ಕಸ್ಯಶ್ವೋ ಭವಿಷ್ಯತಿ. ಯಾರೊಬ್ಬರಿಗೂ ಕೂಡ ಗೊತ್ತಿಲ್ಲ ಯಾವಾಗ ನಾಳೆ ಏನಾಗ್ತದೆ, ಏನು ನೆಕ್ಸ್ಟು ಅನಂತರದ ಕ್ಷಣ ಅನ್ನುವಂತಹದ್ದು. ಹಾಗಾಗಿ ವಿವಿಧ ರೋಗಯುತಂ ಕ್ಷಣಭಂಗುರಂ ಅಂತ ತಿಳಿಸ್ತಾರೆ. ಶ್ರೀರಾಮಚಂದ್ರಾಯ ನಮಃ. दशरथ राम निज सत्य काम नमो नमो काकुत्स राम राम दशरथ राम निज सत्य काम नमो नमो काकुत्स राम राम दशरथ राम. करुणानिधि राम कौसल्यानन्दन राम परम पुरुष सीतापति राम. करुणानिधि राम कौसल्यानन्दन राम परम पुरुष सीतापति राम. शरधि बंधन राम शरधि बंधन राम सवन रक्षक राम गुरुतर रविवंश कोदंड राम. शरधि बंधन राम सवन रक्षक राम गुरुतर रविवंश कोदंड राम राम दशरथ राम.
ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ. ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ. ಮನುಜಾವತಾರ ರಾಮ ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಚ ರಾಮ. ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಚ ರಾಮ. ರಾಮ ದಶರಥ ರಾಮ. ಸುಲಲಿತ ಯಶ ರಾಮ ಸುಗ್ರೀವ ವರದ ರಾಮ ಕಲುಷ ರಾವಣ ಭಯಂಕರ ರಾಮ. ಸುಲಲಿತ ಯಶ ರಾಮ ಸುಗ್ರೀವ ವರದ ರಾಮ ಕಲುಷ ರಾವಣ ಭಯಂಕರ ರಾಮ. ವಿಲಸಿತ ರಘುರಾಮ ವಿಲಸಿತ ರಘುರಾಮ ವೇದ ಗೋಚರ ರಾಮ ಕಲಿತ ಪ್ರತಾಪ ಶ್ರೀ ವೆಂಕಟಗಿರಿ ರಾಮ. ವಿಲಸಿತ ರಘುರಾಮ ವೇದ ಗೋಚರ ರಾಮ ಕಲಿತ ಪ್ರತಾಪ ಶ್ರೀ ವೆಂಕಟಗಿರಿ ರಾಮ. ರಾಮ ದಶರಥ ರಾಮ ನಿಜ ಸತ್ಯ ಕಾಮ ನಮೋ ನಮೋ ಕಾಕುತ್ಸ ರಾಮ. ರಾಮ ದಶರಥ ರಾಮ. ರಾಮ ರಾಮ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ನಮ್ಮೆಲ್ಲರಿಗೆ ತಿಳಿದಂತಹ ವಿಷಯವೇ. ರುದ್ರದೇವರು ಪಾರ್ವತಿಯನ್ನು ಉದ್ದೇಶಿಸಿ ಹೇಳಿದಂತಹ ತಾರಕ ಮಂತ್ರ ಇದು, ಉಪದೇಶ ಇದು. ರಾಮ 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 ಅನ್ನತಕ್ಕಂತಹ ನಾಮವನ್ನು 3 ಬಾರಿ ನೆನೆದರೆ ಸಾಕಂತೆ ವಿಶೇಷವಾದಂತಹ ಫಲವನ್ನು, ಅಂದರೆ ಸಹಸ್ರನಾಮವನ್ನು ಪಠಿಸಿದಂತಹ ಫಲವನ್ನು ವ್ಯಕ್ತಿ ಪಡಿತಾನೆ ಅಂತ. ಅಂತಹ ಸ್ವಾಮಿಯ ನಾಮವನ್ನು ನಾವು ಬಹಳ ಬಾರಿ ಈ ಸ್ವಾಮಿಯ ಉತ್ಸವ ಸಂದರ್ಭದಲ್ಲಿ ಉಚ್ಚರಿಸಿದ್ದೇವೆ. ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಅಂತ ಹೇಳ್ತಾರೆ. ಸ್ವಾಮಿಯ ದಿವ್ಯವಾದಂತಹ ಚರಿತ್ರೆಯಲ್ಲಿ ರಾಮ ಅನ್ನುವಂತಹ ನಾಮವೂ ಕೂಡ ಇರುವಂತಹದ್ದಾಗಿದೆ. ರಾ ಅಂದಾಕ್ಷಣ ನಾವು ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ಹಾರಿ ಹೋಗ್ತದಂತೆ. ಮ ಅಂದ ತಕ್ಷಣ ಪುನಃ ಆ ಪಾಪಗಳು ಒಳಗಡೆ ಬರದಂತೆ ನಮ್ಮ ಶರೀರವನ್ನು ಅದು ಬಂಧಿಸುವಂತಹ ಕಾರ್ಯವನ್ನು ಮಾಡ್ತಿದೆ. ಹೀಗೆ ರಾಮ 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 ಅನ್ನುವಂತಹ ನಾಮ ಜಪ ಮಾಡ್ತಾ ಇರುವುದರಿಂದ ನಮ್ಮೆಲ್ಲರಿಗೆ ವಿಶೇಷವಾದಂತಹ ಫಲ ಬರುವಂತಹದ್ದಾಗ್ತಿದೆ. ಎಂತಹ ಫಲ ಅಂತಂದರೆ ಲೋಕದಲ್ಲಿ ನಮ್ಮನ್ನು ಮೀರಿಸುವಂತಹ ವ್ಯಕ್ತಿ ಮತ್ತೊಬ್ಬರಿರುವುದಿಲ್ಲ. ಎಲ್ಲರೂ ಭಗವದ್ಭಕ್ತರೇ. ನಮ್ಮ ಕ್ಷೇತ್ರದಲ್ಲಿ ನಾವು ಉತ್ತಮವಾದ ಫಲವನ್ನು ಪಡೆಯತಕ್ಕಂಥವರಾಗ್ತೇವೆ. ಅಂತಹ ಶಕ್ತಿಯನ್ನು ಆ ಸ್ವಾಮಿ ನಮಗೆ ನೀಡ್ತಕ್ಕಂಥವನಾಗ್ತಾನೆ. ಮಧುರಂ ಮಧುರೇಭ್ಯೋಪಿ ಮಂಗಳೇಭ್ಯೋಪಿ ಮಂಗಳಂ ಪಾವನಂ ಪಾವನೇಭ್ಯೋಪಿ ಹರೇರ್ ನಾಮೈವ ಕೇವಲಂ. ಅದಕ್ಕೆ ಹೇಳ್ತಾರೆ, ಆ ರಾಮ ಅನ್ನುವಂತಹ ನಾಮ ಲೋಕದಲ್ಲಿರುವ ಮಧುರ ಪದಾರ್ಥಗಳೇನಿದ್ದಾವೆ ಎಲ್ಲ ಮಧುರ ಪದಾರ್ಥಗಳಿಗಿಂತಲೂ ಕೂಡ ಮಧುರವಾದಂತಹದ್ದು ರಾಮನಾಮ. ಮಂಗಳ ಪದಾರ್ಥಗಳಿಗಿಂತ ಪರಮಮಂಗಳವಾದಂತಹದ್ದು ರಾಮ ಅನ್ನುವಂತಹ ನಾಮ.
ಪಾವನ ಪದಾರ್ಥಗಳಲ್ಲಿ ಅತ್ಯಂತ ಪರಮ ಪಾವನವಾಗಿರತಕ್ಕಂತಹದ್ದು ಹರಿಯ ನಾಮ, ಆ ಭಗವಂತನ ಶ್ರೀರಾಮಚಂದ್ರನ ನಾಮ. ಅದಕ್ಕಾಗಿ ಹರೇ ನಾಮೈವ ಕೇವಲಂ ಮಧುರಂ ಮಧುರೇಭ್ಯೋಪಿ ಮಂಗಳೇಭ್ಯೋಪಿ ಮಂಗಳಂ ಪಾವನಂ ಪಾವನೇಭ್ಯೋಪಿ ಹರೇ ನಾಮೈವ ಕೇವಲಂ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ಬ್ರಹ್ಮಸ್ತಂ ಪರ್ಯಂತಂ ಸರ್ವಂ ಮಾಯಾಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ನಾಮೈವ ಕೇವಲಂ ಸ ಗುರು ಸ ಪಿತಾ ಚಾಪಿ ಸಾ ಮಾತಾ ಬಾಂಧವೋಪಿ ಸಹ ಶಿಕ್ಷಯೇಚ್ಚೇತ್ ಸದಾ ಸ್ಮರ್ತುಂ ಹರೇರ್ನಾಮೈವ ಕೇವಲಂ. ಏನಾದರೂ ಯಾರಿಗಾದರೂ ನಾವು ಬೋಧಿಸಬೇಕು ಅಂತಾದರೆ ಇದನ್ನು ಸ್ಮರಿಸ್ತಾ ಇರಿ ಅಂತ, ಅದು ಸ್ವಾಮಿಯ ನಾಮವನ್ನು ಬೋಧಿಸಬೇಕಂತೆ. ಈ ನಾಮವನ್ನೇ ಜಪಿಸಿ ಆ ಸ್ವಾಮಿಯೇ ನಮ್ಮೆಲ್ಲರ ಗುರು, ಆ ಸ್ವಾಮಿಯೇ ತಂದೆ, ಆ ಸ್ವಾಮಿಯೇ ತಾಯಿ, ಬಂಧು ಬಳಗ ಎಲ್ಲವೂ ಕೂಡ ಆ ಭಗವಂತನೇ. ಬಂಧು ವಿಠಲ, ಬಳಗ ವಿಠಲ, ಬಂಧು ಬಳಗ ವಿಠಲ. ವಿಠಲ ಸಲಹೋ ಸ್ವಾಮಿ ನಮ್ಮನ್ನು ವಿಠಲ ಜಗದಂತರ್ಯಾಮಿ ಎಂಬುದಾಗಿ ದಾಸರು ಆ ಭಗವಂತನನ್ನು ಕೊಂಡಾಡ್ತಾರಂತೆ. ತಂದೆ ವಿಠಲ, ತಾಯಿ ವಿಠಲ, ತಂದೆ ತಾಯಿ ವಿಠಲ, ಬಂಧು ವಿಠಲ, ಬಳಗ ವಿಠಲ, ಬಂಧು ಬಳಗ ವಿಠಲ, ಎಲ್ಲವೂ ಕೂಡ ಆ ವಿಠಲನೇ, ಸ್ವಾಮಿಯೇ, ಶ್ರೀರಾಮಚಂದ್ರನೇ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಿಶ್ವಾಸೇನ ಹಿ ವಿಶ್ವಾಸ ಕದಾ ರುದ್ಧೋ ಭವಿಷ್ಯತಿ. ಈ ಶ್ವಾಸದಲ್ಲಿ ಎಲ್ಲಾದರೂ ವಿಶ್ವಾಸವಿದೆಯೇ? ಯಾವಾಗ ಅದು ನಿಂತು ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಕೀರ್ತನೀಯ ಮತೋ ಬಾಲ್ಯಾತ್, ಅದಕ್ಕಾಗಿಯೇ ಬಾಲ್ಯಾವಸ್ಥೆಯಿಂದಲೇ ನಮಗೆ ತಿಳುವಳಿಕೆ ಬಂದಾಗಲಿಂದಲೇ ಈ ವಿಷಯ ತಿಳಿದುಕೊಳ್ತಾ ಇದ್ದಂತೆಯೇ ಸ್ವಾಮಿಯ ನಾಮವನ್ನು ನಾವು ಕೀರ್ತನೆ ಮಾಡಬೇಕಂತೆ, ಉಚ್ಚರಿಸಬೇಕಂತೆ. ಕೀರ್ತನೀಯ ಮತೋ ಬಾಲ್ಯಾತ್ ಹರೇರ್ ನಾಮೈವ ಕೇವಲಂ ಅನ್ನುವಂತಹ ಬೋಧನೆಯನ್ನು ಜ್ಞಾನಿಗಳು ಲೋಕಕ್ಕೆ ಮಾಡ್ತಾ ಇರುವಂತಹದ್ದು. ಹರಿ ಸದಾ ವಸೇತ್ ತತ್ರ ಯತ್ರ ಭಾಗವತಾ ಜನಾಃ ಗಾಯಂತಿ ಭಕ್ತಿಭಾವೇನ ಹರೇರ್ನಾಮೈವ ಕೇವಲಂ. ಶ್ರೀರಾಮಚಂದ್ರಾಯ ನಮಃ. ಜಗದಾನಂದಕಾರಕ 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 ಜಯ ಜಾನಕಿ ಪ್ರಾಣನಾಯಕ ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಜಗದಾನಂದಕಾರಕ. ಗಗನಾಧಿಪ ಸತ್ಕುಲಜ ಗಗನಾಧಿಪ ಸತ್ಕುಲಜ ಗಗನಾಧಿಪ ಸತ್ಕುಲಜ ರಾಜ ರಾಜೇಶ್ವರ ಗಗನಾಧಿಪ ಸತ್ಕುಲಜ ರಾಜ ರಾಜೇಶ್ವರ ಸುಗುಣಕರ ಸುರಸೇಯ ಭವ್ಯದಾಯಕ ಸದಾ ಸಕಲ ಸುಗುಣಕರ ಸುರಸೇಯ ಭವ್ಯದಾಯಕ ಸದಾ ಸಕಲ ಜಗದಾನಂದಕಾರಕ. ಸಸನಿ ಪ ಪ ಸಸರಿ ಸ ಮ ಮರಿ ಸ ಮ ಮ ಪ ಪ ಮ ಮ ಪ ಮ ಮರಿ ಸ ಮರಿ ಸ ಸ ನಿ ಪ ಪ ಮ ಮ ಪ ಸ ಸ ನಿ ನಿ ಸ ನಿ ನಿ ಸ ನಿ ಪ ರಿ ಸ ನಿ ಪ ಸ ನಿ ಪ ಮ ನಿ ಪ ಮ ರಿ ಪ ಮ ರಿ ಸ ಪ ಪ ಸ ಸ ನಿ ಪ ಮ ರಿ ಸ ಮ ಗ ಮ ಜಗದಾನಂದಕಾರಕ ಅಮರ ತಾರಕ ನಿಚಯ ಕುಮುದ ಹಿತ ಪರಿಪೂರ್ಣ ನಗ
ಮಗ ಸುರ ಸುರ ಭೂಜದಧಿಪಯೋ ದಿವಾಸ ಹರಣ ಸುಂದರ ದರವದನ ಸುಧಾಮಯವ ಚೋಬ್ರನದ ಗೋವಿಂದ ಸಾನಂದಮ ಪರಾಜರಾಪ್ತ ಶುಭಕರ ಅನೇಕ ಜಗ ಸನಿ ಪಮ ನಿ ಬರಿ ಸನಿ ರಿ ಸನಿ ಪಸ ಸರಿ ಸರಿ ಸ ಪ ಮನಿ ಪಸ ನಿ ಬರಿ ರಿ ಸ ಪಸ ನಿ ಪ ಮಗ ಮ ಪ ಪಸ ಸನಿ ಪ ಮರಿ ಸ ಸರಿ ಗ ಮ ಜಗ ದ ನ ದ ಕಾರ ಕ ನಿಗಮ ನೀರಜ ಮೃತಜ ಪೋಷಕ ನಿಮಿಷ ವೈರಿ ವರಿದ ಸಮೀರಣ ಕಲದುರಂಗ ಸತ್ಕವಿ ಹೃದಯ ಗಣಿತ ಮಾನನಾಧಿಪನ ಪಾಂಡ್ರಿಯುಗ ಜಗ ದ ನ ದ ಕಾರ ಕ ಪಾನಿ ಪಾನಿ ಪಮ ಮ ಪಮ ಪಮ ಗ ಗ ಮ ಗ ಮರಿ ಸನಿ ಸ ಗ ಮ ಪ ಪಾನಿ ಪ ಸನಿ ರಿ ಸ ಮ ರಿ ಸನಿ ಪ ಮ ಗ ಮ ಪ ಸನಿ ಪ ಪ ನಿ ಪ ಮ ರಿ ಸ ಸನಿ ಗ ಮ ಜಗ ದ ನ ದ ಕಾರ ಕ ಇಂದ್ರ ನೀಲಮಣಿ ಸನ್ನಿಭಾಪ ಘನ ಚಂದ್ರ ಸೂರ್ಯ ನಯನ ಪ್ರಮೇಯ ವಾಗೀಂದ್ರ ಜನಕ ಸಕಲೇಶ ಶುಭ್ರ ನಾಗೇಂದ್ರ ಶಯನ ಸಮನ ವೈರಿ ಸನ್ನುತ ಜಗ ದ ನ ದ ಕಾರ ಕ ಪಾನಿ ಪಮ ಪನಿ ಪಮ ನಿ ಪಮ ಪನಿ ಪ ಮಮ ಪಮ ಗ ಮ ಪನಿ ಪ ಪನಿ ಸರಿ ಸ ಸ ಪ ಪ ಮರಿ ಸನಿ ಪಮ ಸ ಸ ನಿ ಪನಿ ಸರಿ ರಿ ಸ ನಿ ಪಮ ಜಗ ದ ನ ದ ಕಾರ ಕ ಪಾದ ವಿಜಿತ ಮೌನಿ ಸ ಪಸವ ಪರಿಪಾಲ ವರ ಮಂತ್ರ ಗ್ರಹಣ ರೋಲ ಪರಮ ಶಾಂತ ಚಿತ್ತ ಜನಕ ಜಾಧಿಪ ಸರೋಜ ಭವ ವರನ ಅಖಿಲ ಜಗ ದ ನ ದ ಕಾರ ಕ ಸಪ್ಪ ಮರಿ ಸಪ ಮಗ ಪ ಮಗ ಮ ಪನಿ ಮಗ ಮ ಪ ಮಗ ಪ ಮರಿ ರಿ ಪ ಮರಿ ಸನಿ ಪ ಮರಿ ರಿ ಸ ಪ ಸ ಮ ಪ ರಿ ಗ ಮ ಪ ಸ ನಿ ಪ ಮ ಜಗ ದ ನ ದ ಕಾರ ಕ ಸೃಷ್ಟಿ ಸ್ಥಿತ್ಯಂತ ಕಾರಕ ಮಿತ ಕಾಮಿತ ಫಲದ ಸಮಾನಗತ ಸಚೀಪತಿ ನುತ ಭೀಮದ ಹರ ನುರಗರ ಗರ ಜಿತ ಕಥ ಸಾರಹಿತ ಜಗದ ನ ದ ಕಾರ ಕ ಸನಿ ಪರಿ ಸ ಮರಿ ಸ ಪ ಪ ಮರಿ ಸ ಗ ಮ ಪ ಮ ಪ ನಿ ಪ ಪ ನಿ ಸ ರಿ ಸ ಸ ಪ ಮರಿ ಸ ನಿ ಪ ಸ ನಿ ಪ ರಿ ಸ ನಿ ಪ ಮರಿ ಸ ನಿ ಪ ಸ ಸ ಪ ಪ ಮ ಗ ಮ ಜಗ ದ ನ ದ ಕಾರ ಕ ಸಜ್ಜನ ಮಾನಸ ಸುಧಾಕರ ಕುಸುಮ ವಿಮಾನ ಸುರ ಸಾರಿ ಪುಕರಾಜ ಲಾಲಿತ ಚರಣ ವರುಣ ಸುರಗಣ ಮದರಣ ಸನಾತನ ಜನುತ ಜಗದ ನ ದ ಕಾರ ಕ ಸ ಸ ಸ ಸ ರಿ ಸ ನಿ ಸ ಸ ನಿ ಪ ಪ ಸ ಸ ನಿ ಪ ನಿ ಸ ನಿ ಪ ಮ ನಿ ಸ ಸ ಸ ಸ ರಿ ಸ ನಿ ಸ ಸ ನಿ ಪ ಪ ಸ ಸ ನಿ ಪ ನಿ ಸ ನಿ ಪ ಮ ರಿ ನಿ ಪ ಮ ರಿ ಸ ನಿ ಪ ಮ ರಿ ಸ ಸ ಪ ಸ ನಿ ಪ ಮ ರಿ ಸ ಸ ಪ ಪ ಪ ನಿ ಸ ರಿ ಗ ಮ ರಿ ಗ ಮ ಪ ನಿ ಮ ಸ ಸ ನಿ ಪ ಸ ಸ ಮ ಮ ರಿ ಸ ರಿ ನಿ ಸ ಪ ನಿ ಮ ಪ ಮ ಗ ಮ ಜಗ ದ ನ ದ ಕಾರ ಕ ಓಂಕಾರ ಪಂಜರ ತೀರ ಪುರ ಹರ ಸರೋಜ ಭವ ಕೇಶವ ಓಂಕಾರ ಪಂಜರ ತೀರ ಪುರ ಹರ ಸರೋಜ ಭವ ಕೇಶವ ನಿರೂಪವ ಸಮರಿ ಭುಜನ ತಾಂಧಕ ಕಲಾಧರ ಕಲಾಧರಾಪ್ತ ಗೃಣಾಕರ ಶರಣಾಗತ ಜನ ಪಾಲನ ಸುಮನು ತಮನ ನಿರ್ವಿಕಾರ ನಿಗಮ ಸಾರಕರ ಜಗ ದ ನ ದ ಕಾರ ಕ ಪಮರಿ ಸ ನಿ ಪ ಸ ಸ ಮರಿ ಸ ಸ ಪ ಮರಿ ಸ ನಿ ಪ ಪ ಮರಿ ಸ ಪ ಮ ಪ ನಿ ನಿ ಪ ನಿ ಸ ರಿ ನಿ ಮ ಪ ನಿ ಪ ಪ ಸ ನಿ ಪ ಮರಿ ನಿ ಪ ಮರಿ ಸ ಮ ಗ ಮ ಜಗ ದ ನ ದ ಕಾರ ಕ ಕರಧೃತ ಸರ ಜಾಲ ಸುರ ಮದ ಅಪಹರಣ ಮನಿ ಸುರ ಸುರ ವನ ಕವೀನ ಬಿಲಜ ಮೌನಿ ಕೃತ ಚರಿತ್ರ ಸನ್ನುತ ಶ್ರೀ ಜಗರ ಜನುತ ಜಗ ದ ನ ದ ಕಾರ ಕ ಪ ಪ ನಿ ಪ ಮ ನಿ ಪ ಮ ಮ ಪ ಮ ಗ ಮ ನಿ ಸ ರಿ ಸ ಮ ಗ
ಜಗದಾನಂದ ಕಾರಕ ಎಂಬುದಾಗಿ ಜಗತ್ತಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹವನು ಸ್ವಾಮಿ ಲೋಕಾಭಿರಾಮನಾದಂತಹವನು ಶ್ರೀರಾಮ. ಅಂತಹ ಶ್ರೀರಾಮಚಂದ್ರ ಪ್ರಭುವಿನ ಚಂದ್ರಪ್ರಭ ವಾಹನ ವೈಭವವನ್ನು ನಾವಿಲ್ಲಿಯ ತನಕ ವೀಕ್ಷಿಸಿರ್ತಕ್ಕಂಥವರಾಗಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಇದೊಂದು ಅದ್ಭುತವಾದಂತಹ ಅವಕಾಶ. ಆ ಸ್ವಾಮಿಯ ದಿವ್ಯವಾದಂತಹ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂತಹ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರು ಎಲ್ಲರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸಿಕೊಡುವ ಕಾರ್ಯವನ್ನು ನಾವು ಮಾಡೋಣ. ವಿಷಯವನ್ನು ತಿಳಿಸಿದರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಇದೊಂದು ಅದ್ಭುತವಾಗಿರತಕ್ಕಂತಹ ಸ್ವಾಮಿಯ ಉತ್ಸವವಾಗಿದೆ. ಅತ್ಯಂತ ಶ್ರೇಷ್ಠವಾದಂತಹ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ. ಇದನ್ನು ಬ್ರಹ್ಮೋತ್ಸವ ಅಂತ ಕರೀತಾರೆ. ಇಂತಹ ಬ್ರಹ್ಮೋತ್ಸವದಲ್ಲಿ ನಾವೆಲ್ಲರೂ ಕೂಡ ಆನಂದವನ್ನು ಅನುಭವಿಸ್ತಾ ಇದ್ದೇವೆ. ಅತ್ಯಂತ ಶ್ರೇಷ್ಠವಾದಂತಹ ಆ ಸ್ವಾಮಿಯ ಲೀಲೆಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ಅಂತಹ ಆ ಭಗವಂತನಿಗೆ ನಾವೆಲ್ಲರೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನಃ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜಃ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಳಂ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಮಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಸ್ಮರಿಸೋಣ, ನಮಿಸೋಣ ಶಿರಸ. ಆ ಮಾತಿನಲ್ಲೂ ಕೂಡ ರಾಮನ ಪಾದಪದ್ಮಗಳನ್ನು ನಾವು ಸ್ವೀಕರಿಸುತ್ತಾ ಆ ಸ್ವಾಮಿಯ ಪಾದಪದ್ಮಗಳನ್ನೇ ಶರಣು ಹೊಂದೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಲೋಕವು ಕೂಡ ಸುಖದಿಂದಿರಲಿ, ಸುಭಿಕ್ಷೆಯಾಗಿರಲಿ. ಈ ದೇಶೋಯಂ ಕ್ಷೋಭರಹಿತಃ. ಸಜ್ಜನಾ ಸಂತು ನಿರ್ಭಯಾಃ. ಕಾಲೇ ವರ್ಷತು ಪರ್ಜನ್ಯಃ. ಪೃಥ್ವೀ ಸಸ್ಯಶಾಲಿನಿ ಎಂಬುದಾಗಿ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿ. ಈ ಪೃಥ್ವಿಯು ಸಸ್ಯಶಾಲಿನಿಯಾಗಿ ವಿರಾಜಿಸಲಿ. ಈ ದೇಶವು ಕ್ಷೋಭರಹಿತವಾಗಿ ಅತ್ಯಂತ ಸಂಪದ್ಭರಿತವಾಗಿ ವಿರಾಜಿಸಲಿ ಎಂಬುದಾಗಿ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸಜ್ಜನಾಃ ಸಂತು ನಿರ್ಭಯಾಃ. ನಿರ್ಭಯವಾದಂತಹ ಜೀವನವನ್ನು ಸಜ್ಜನರು ವ್ಯಾಪಿಸಲಿ ಎಂಬುದಾಗಿ ಆ ಸ್ವಾಮಿಯನ್ನು ಕೃಪಾಸಾಂದ್ರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ನಮೋ ನಮೋ ನಾಥ ನಮೋ ನಮಸ್ತೆ. ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಃ ದಶರಥ ನಂದನ ಅಯೋಧ್ಯ ಧಾಮ ಕೌಸಲ್ಯ ಮಾತಾ ಸುಪುತ್ರ ರಾಮ ಆನಂದ ಬಾಲ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಪ್ರಿಯತಮ ರಾಮ ತಾಟಕ ಘಾತಕ ತಾರಕ ರಾಮ.